ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತು ಇಲ್ಲಿ ಕರೆಂಟ್ ಫೀಲಿಂಗ್ಸ್, ಅ ಡೀಪ್ ರಿಲೇಶನ್ಶಿಪ್ ಆ ತರ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರತಿ ಸಲದ ಹಾಗೆ 2 ಪೈಲ್ ಇದೆ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ ಪೈಲ್ ಇಷ್ಟ ಆಗುತ್ತೆ ಅದು ಆರಿಸ್ಕೊಳ್ಳಿ. ಮತ್ತಿದು ಮ್ಯಾರಿಡ್, ಅನ್ಮ್ಯಾರಿಡ್, ರಿಲೇಶನ್ಶಿಪ್ ನಲ್ಲಿರೋರು, ಕಮಿಟೆಡ್ ಅವರಿಗೆಲ್ಲ ಇದು ಅನ್ವಯಿಸುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಫೈಲ್ ನಂಬರ್ 1 ರೀಡಿಂಗ್ ನೋಡೋಣ. ಇದು ಆಮೇಲೆ ನೋಡೋಣ. ಫಸ್ಟ್ ಟಾರೋ ಕಾರ್ಡ್ಸ್ ಏನ್ ಹೇಳುತ್ತೆ ಫೈಲ್ ನಂಬರ್ 1ಗೆ. ಇದೊಂದು ಡೀಪ್ ರಿಲೇಶನ್ಶಿಪ್ ಬಗ್ಗೆ ರೀಡಿಂಗ್. ಇಲ್ಲಿ ಫಸ್ಟ್ ನಿಮ್ಮ ಸ್ವರೂಪ, ನಿಮ್ಮ ನಿಜ ಸ್ವರೂಪ, ಈ ರಿಲೇಶನ್ಶಿಪ್ ನಲ್ಲಿ ನೀವು ಏನು ಅನ್ಕೊಂಡಿದ್ದೀರಾ, ನಿಮ್ಮ ನಿಜ ಸ್ವರೂಪ ಏನು ಅದ್ ನೋಡೋಣ. ಇಲ್ಲಿ 10 ಆಫ್ ಸಾರ್ಡ್ಸ್, ಇಲ್ಲಿ 9 ಆಫ್ ಪೆಂಟಿಕಲ್ಸ್, ಇಲ್ಲಿ ದಿ ಲವರ್ಸ್ ಕಾರ್ಡ್, ಇಲ್ಲಿ ಬಾಟಮ್ ಆಫ್ ದಿ ಡೆಕ್ 7 ಆಫ್ ವ್ಯಾಂಡ್ಸ್. ಏನು ಅನ್ಕೊಂಡಿದ್ದೀರಾ ಅಂತಂದ್ರೆ, ನಿಮ್ಮ ಏನೇನು ಹಳೆಯ ಕೆಲವು ಭಾವನೆಗಳಾಗಿರ್ಬೋದು, ಕೆಲವು ಕಹಿ ನೆನಪುಗಳಾಗಿರ್ಬೋದು, ಅದನ್ನೆಲ್ಲ ಮರ್ತಿದ್ದೀರಾ ನೀವು. ಇಲ್ಲಿ ನೀವು ಖುಷಿಯಾಗಿದ್ದೀರಾ, ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಗೆ ತುಂಬಾ ಪ್ರೀತಿ ಇದೆ, ಈ ರಿಲೇಶನ್ಶಿಪ್ ನಲ್ಲಿ ತುಂಬಾ ಪ್ರೀತಿ ಇದೆ, ನೀವು ತುಂಬಾ ಖುಷಿಯಾಗಿದ್ದೀರಾ, ಅ ಸ್ಯಾಟಿಸ್ಫೈಡ್ ಪರ್ಸನ್ ಅಂತ ಇಲ್ಲಿ ಹೇಳ್ತಾ ಇದೆ. ಅದಕ್ಕೋಸ್ಕರ ನೀವು ಕಷ್ಟಪಟ್ಟಿದ್ದೀರಾ, ಇನ್ವೆಸ್ಟ್ ಮಾಡಿದ್ದೀರಾ, ನಿಮ್ಮ ಟೈಮು, ನಿಮ್ಮ ಎಫರ್ಟ್ಸು ಅದೆಲ್ಲ ಹಾಕಿ ಇವತ್ತಿನ ದಿವಸ ಅದು ಖುಷಿಯಾಗಿ ಒಂದು ರಿಲೇಶನ್ಶಿಪ್ ನಡೀತಾ ಇದೆ ಅನ್ನೋದನ್ನ ಇಲ್ಲಿ 3 ಕಾರ್ಡ್ ಹೇಳ್ತಾ ಇದೆ. ನೀವು ಖುಷಿಯಾಗಿದ್ದೀರಾ ಸದ್ಯದಲ್ಲಿ. ಇಲ್ಲಿ ಅವರ ನಿಜ ಸ್ವರೂಪ, ನಿಮ್ಮ ವ್ಯಕ್ತಿಯ ನಿಜ ಸ್ವರೂಪ ಏನಿದೆ ನೋಡೋಣ. ಇಲ್ಲಿ ಪೇಜ್ ಆಫ್ ಸಾರ್ಡ್ಸ್, ದಿ ಎಂಪ್ರೆಸ್, ಮತ್ತೆ 5 ಆಫ್ ಪೆಂಟಿಕಲ್ಸ್, ಇಲ್ಲಿ ಹೆರೋಫೆಂಟ್. ಇಲ್ಲಿ ನಿಮ್ಮ ವ್ಯಕ್ತಿ, ಅವರು ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ಇಲ್ಲಿ ಕೆಲವು ಸರಿ ತುಂಬಾ ಸ್ಪಿರಿಚುಯಾಲಿಟಿ ಕಡೆ ಇರ್ತಾರೆ. ಒಂದೊಂದ್ಸರಿ ಅವರು ಎಲ್ಲ ಇದ್ರೂನು ಇಲ್ಲಿ ಈ ರಿಲೇಶನ್ಶಿಪ್ ನಲ್ಲಿ ತುಂಬಾ ಪ್ರೀತಿ ಇದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅವ್ರಿಗೂ ಇದೆ. ಆದ್ರೆ ಕೆಲವು ಸರಿ ಅವರು ಒಂದು ಸ್ಪಿರಿಚುವಲ್ ಆಗಿರ್ತಾರೆ, ಕೆಲವು ಸರಿ ತುಂಬಾ ಸೈಲೆಂಟ್ ಆಗಿರ್ತಾರೆ, ಕಾಮ್ ಆಗಿರ್ತಾರೆ ಒಂದೊಂದ್ಸರಿ. ಆತರ ಇಲ್ಲಿ ಹೇಳ್ತಾ ಇದೆ. ಇದಕ್ಕೆ ಅವರು ನಿಮ್ಮನ್ನ ಹೇಗ್ ನೋಡ್ತಾರೆ, ನಿಮ್ಮನ್ನ ಏನ್ ಅನ್ಕೊಂಡಿದ್ದಾರೆ, ಅವರ ಫೀಲಿಂಗ್ಸ್ ಏನು ನಿಮ್ ಬಗ್ಗೆ ಅದು ನೋಡೋಣ. ನಿಮ್ಮ ವ್ಯಕ್ತಿ ಏನ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ನಿಮ್ ಬಗ್ಗೆ. ಇಲ್ಲಿ ನೈಟ್ ಆಫ್ ಸಾರ್ಡ್ಸ್, 8 ಆಫ್ ವ್ಯಾಂಡ್ಸ್, ದಿ ಎಂಪರರ್, ಮತ್ತೆ ಟವರ್ ಕಾರ್ಡ್ ಬಂದಿದೆ. ಇಲ್ಲಿ ಅವರು ನಿಮ್ಮನ್ನ ತುಂಬಾ ತಿಳ್ಕೊಂಡಿರೋರು, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಮೆಚ್ಯೂರ್ಡ್ ಪರ್ಸನ್ ಅಂತ ಅನ್ಕೋತಾರೆ. ಎಷ್ಟೋ ಸರಿ ನಿಮ್ಮನ್ನ, ನೀವು ಮಾಡೋದು ಎಲ್ಲ ವ್ಯವಹಾರಗಳು, ನೀವಿರೋದು ಆ ತರದಲ್ಲಿ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ನೀವು ಹೇಗೆ ಬಿಹೇವ್ ಮಾಡ್ತೀರಾ ಆಗೆಲ್ಲ ಅವರು ನಿಮ್ಮನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಯು ಆರ್ ಎ ಮೆಚ್ಯೂರ್ಡ್ ಪರ್ಸನ್ ಅಂತ ಅನ್ಕೋತಾರೆ ಎಷ್ಟೋ ಸರಿ. ಎಷ್ಟೋ ಸರಿ ನಿಮ್ಮ ಮಾತುಗಳೆಲ್ಲ ಮಾತಾಡುವಾಗಲ್ಲ ಆಗ್ಲಿ, ಎಷ್ಟೋ ಸರಿ ಕೆಲವು ಸರಿ ಅವರು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಕೆಲವು ಸರಿ ನಿಮ್ಮನ್ನ ಏನ್ ಅನ್ಕೋತಾರೆ, ತುಂಬಾ ಅರ್ಜೆಂಟ್, ಆತರ ಆತರ ಸ್ವಭಾವನೂ ಇದೆ ಅಂತ ಅನ್ಕೋತಾರೆ. ನೀವು ತುಂಬಾ ಆತರವಾಗಿ ಮಾತಾಡ್ತೀರಾ, ಕೆಲವು ಆಕ್ಷನ್ಗಳನ್ನ ತುಂಬಾ ಅರ್ಜೆಂಟ್ ಆಗಿ ಮಾಡ್ತೀರಾ, ಆ ತರನು ಕೆಲವು ಸರಿ ನಿಮ್ ಬಗ್ಗೆ ಅನ್ಕೋತಾರೆ ಅವರು. ಇಲ್ಲಿ ನೀವು ಅವ್ರ ಬಗ್ಗೆ ಏನ್ ಅಭಿಪ್ರಾಯ ಇಟ್ಕೊಂಡಿದ್ದೀರಾ, ನಿಮ್ ಪರ್ಸನ್ ಬಗ್ಗೆ ನೀವೇನು ಅನ್ಕೋತಾ ಇದ್ದೀರಾ ಅವ್ರ ಬಗ್ಗೆ ನೀವು. ಇಲ್ಲಿ ಮತ್ತೆ ಹೇರೋಫೆಂಟ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್, ಇಲ್ಲಿ 9 ಆಫ್ ಕಪ್ಸ್. ಇಲ್ಲಿ ನಿಮ್ ಪರ್ಸನ್ನು ನಾನು ಮೊದಲೇ ಹೇಳ್ದಾಗೆ ಸ್ಪಿರಿಚುಯಲ್, ಸ್ವಲ್ಪ
ಏನೇ ಬರಲಿ ಎಲ್ಲಾನು ಸಮಾನವಾಗಿ ತಗೋತಾರೆ. ಏನೇ ಒಂದು ಜಗಳಗಳು ಬರಲಿ, ಒಂದು ಖುಷಿ ಇರಲಿ, ಒಂದು ಏನೋ ಸೆಲೆಬ್ರೇಟ್ ಮಾಡೋದಾಗ್ಲಿ, ಎಲ್ಲದರಲ್ಲೂ ಅವರು ಸಮಾನವಾಗಿ ತಗೋತಾರೆ. ಮತ್ತೆ ನಿಮ್ ಬಗ್ಗೆ ತುಂಬಾ ಪೊಸೆಸಿವ್ನೆಸ್ ಇದೆ ಅವ್ರಿಗೆ. ನಿಮ್ಮನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನಿಮ್ಮನ್ನ. ಈ ರಿಲೇಶನ್ಶಿಪ್ ನಲ್ಲಿ ಅವ್ರಿಗೆ ಒಂದು ಖುಷಿ ಇದೆ, ಸಂತೋಷವಾಗಿದ್ದಾರೆ. ಆದ್ರೆ ಹೆಚ್ಚು ಮಾತಾಡಲ್ಲ ಆತರ. ಆದ್ರೆ ಇಲ್ಲಿ ದಿ ಚಾರಿಯಟ್ ಕಾರ್ಡ್ ಏನ್ ಹೇಳತ್ತೆ, ಮತ್ತೆ ಹರ್ಮಿಟ್ ಕಾರ್ಡ್, ಅವ್ರು ಸ್ವಲ್ಪ ಮೌನವಾಗಿರ್ತಾರೆ, ಹೆಚ್ಚು ಮಾತಾಡಲ್ಲ. ಆತರ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಇಲ್ಲಿ ಫ್ಯೂಚರ್ ಏನ್ ಬರುತ್ತೆ ನಿಮ್ಗೆ, ನಿಮ್ಮ ಫ್ಯೂಚರ್ ಇಲ್ಲಿ ಮುಂದೆ ಫ್ಯೂಚರ್ ನಿಮ್ದು ಹೇಗಿದೆ ನೋಡೋಣ. ಈ ರಿಲೇಶನ್ಶಿಪ್ ನಲ್ಲಿ ಫ್ಯೂಚರ್ ಹೇಗಿದೆ. ಇಲ್ಲಿ ಒಂದು ರೀಬರ್ತ್ ಇದೆ, ಇಲ್ಲಿ 5 ಆಫ್ ವ್ಯಾಂಡ್ಸ್. ಇಲ್ಲಿ ಚಾರಿಯಟ್ ಕಾರ್ಡ್ ಏನ್ ಹೇಳುತ್ತೆ, ಜಡ್ಜ್ಮೆಂಟ್ ಏನ್ ಹೇಳುತ್ತೆ. ಜಡ್ಜ್ಮೆಂಟ್ ಏನಪ್ಪಾ ಅಂತಂದ್ರೆ ಒಂದು ರೀಬರ್ತ್ ಇದೆ. ನಿಮ್ದೇನೇ ಮುಂದೆ ಹಿಂದೆ ಜಗಳಗಳಾಗಿರ್ಬಹುದು, ಕಟ್ಟು ಮಾತುಗಳಾಗಿರ್ಬಹುದು, ತುಂಬಾ ಪ್ರಾಬ್ಲಮ್ಸ್ ಇರಬಹುದು, ಹಿಂದೆ ತುಂಬಾ ಪ್ರಾಬ್ಲಮ್ಸ್ ಇತ್ತು ಅಂತ ಅನ್ಸುತ್ತೆ ಇಲ್ಲಿ. ಅದನ್ನೆಲ್ಲ ಇಲ್ಲೊಂದು ರೀಬರ್ತ್ ತಗೊಳುತ್ತೆ. ನಿಮ್ಗೆ ಹಿಂದೆ ಎಷ್ಟೋ ಸರಿ ನಿಮ್ಗೆ ಈ ರಿಲೇಶನ್ಶಿಪ್ ನಿಂದ ನಾನು ಆಚೆ ಬರಬೇಕು ಆತರ ಎಲ್ಲ ಅನ್ಕೊಂಡಿರ್ತೀರಾ ನೀವು. ಕೆಲವ್ರಿಗೆ ಇಲ್ಲಿ ಎರಡೆರಡು ರಿಲೇಶನ್ಶಿಪ್ ಇರಬಹುದು. ಆದ್ರೆ ಇಲ್ಲಿ ನೀವು ತುಂಬಾ ಖುಷಿಯಾಗಿದ್ದೀರಾ. ನಿಮ್ ಬಗ್ಗೆ ಅವರೂ ಅಷ್ಟೇ, ಅವರೂ ನಿಮ್ಗೆ ಒಳ್ಳೆ ಒಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಇಲ್ಲಿ ಈ ರಿಲೇಶನ್ಶಿಪ್ ನಲ್ಲಿ ಎಷ್ಟೋ ಸರಿ ನಿಮ್ಗೆ ಬೇಜಾರ್ ಅನ್ಸ್ದಾಗ, ಒಂಟಿತನ ಅನ್ಸ್ದಾಗ ಇಲ್ಲಿ ಅವರು ನಿಮ್ಗೆ ತುಂಬಾ ಧೈರ್ಯ ಕೊಡ್ತಾರೆ, ಒಂದು ಸಾಥ್ ಕೊಡ್ತಾರೆ. ಆತರ ಇಲ್ಲಿ ಹೇಳ್ತಾ ಇದೆ. ಯಾವಾಗಲೂ ನಿಮ್ಗೋಸ್ಕರ ನಿಂತ್ಕೋತಾರೆ. ಮುಂದೆ ಈ ರಿಲೇಶನ್ಶಿಪ್ಗೆ ಏನಿದೆ, ಒಂದು ಆಕ್ಷನ್ ಇದೆಯಾ, ಏನ್ ಆಕ್ಷನ್ ತಗೋತಾರೆ ಇಲ್ಲಿ, ಇದೇನ್ ಮುಂದಿನ ಆಕ್ಷನ್ ಏನ್ ನೋಡೋಣ. ಇಲ್ಲಿ 3 ಆಫ್ ವ್ಯಾಂಡ್ಸ್, 4 ಆಫ್ ಸೋರ್ಡ್ಸ್, ಇಲ್ಲಿ ದಿ ಮ್ಯಾಜಿಷಿಯನ್ ಕಾರ್ಡ್, ಕಿಂಗ್ ಆಫ್ ವ್ಯಾಂಡ್ಸ್. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಅವರು ಎಲ್ಲಾನು ಮ್ಯಾನೇಜ್ ಮಾಡ್ತಾರೆ ಧೈರ್ಯವಾಗಿ. ಏನ್ ಬರ್ಲಿ ನಿಮ್ ಜೊತೆ ನಿಂತ್ಕೋತಾರೆ ಯಾವಾಗನೂ. ನಾನು ಮೊದಲೇ ಹೇಳ್ದೆ, ನಿಮ್ಮನ್ನ ತುಂಬಾ ಪೊಸೆಸಿವ್ನೆಸ್ ಇದೆ, ಪ್ರೊಟೆಕ್ಟ್ ಮಾಡ್ತಾರೆ ನಿಮ್ಮನ್ನ. ಇಲ್ಲೊಂದು ರಿಲೊಕೇಶನ್ ಇರಬಹುದು ನಿಮ್ಗೆ ಮುಂದೆ. ಮತ್ತಿದೊಂದು ಲಾ ಆಫ್ ಅಟ್ರಾಕ್ಷನ್ ಕಾರ್ಡ್. ನೀವು ಹೇಗೆ ನಿಮ್ ಜೀವನ ನಡ್ಸ್ಕೊಂಡು ಹೋಗ್ತೀರಾ, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಮುಂದೆ ಚೆನ್ನಾಗಾಗ್ತೀನಿ ಆತರ ನೀವು ಅಫರ್ಮೇಶನ್ಸ್ ಎಲ್ಲ ಇಟ್ಕೊಂಡಾಗ ಇದು ಮುಂದೆ ಚೆನ್ನಾಗಾಗ್ತಾ ಹೋಗುತ್ತೆ. ಒಂದು ಒಳ್ಳೆ ಗ್ರೋತ್ ಇದೆ ಇದಕ್ಕೆ. ಮತ್ತೆ ನಿಮ್ ಪರ್ಸನ್ ನಿಮ್ಗೋಸ್ಕರ ನಿಂತ್ಕೋತಾರೆ ಯಾವುದಕ್ಕೂನು. ಮುಂದೆ ಒಂದು ಆಕ್ಷನ್ ತಗೋತಾರೆ. ನಿಮ್ ಬಗ್ಗೆ ಅವ್ರಿಗೆ ಪೊಸೆಸಿವ್ನೆಸ್ ಇದೆ. ಆತರ ಇಲ್ಲಿ ಹೇಳುತ್ತೆ ಟ್ಯಾರೋ ಕಾರ್ಡ್ಸ್. ಇದಕ್ಕೆ ನೀವು ಏನೇನ್ ಸರೆಂಡರ್ ಮಾಡಬೇಕು ನಿಮ್ಮ ರಿಲೇಶನ್ಶಿಪ್ ನಲ್ಲಿ, ನೀವಾಗ್ಲಿ ಅವರಾಗ್ಲಿ ಇಲ್ಲಿ ಏನನ್ನ ಸರೆಂಡರ್ ಮಾಡಬೇಕು, ಯಾವ ನೆಗೆಟಿವಿಟೀಸ್ ನ ಸರೆಂಡರ್ ಮಾಡಬೇಕು ನೋಡೋಣ. ಸರೆಂಡರ್ ಡೇನಿಯಲ್, ಅಕ್ಸೆಪ್ಟ್ ಪೀಪಲ್ ಅಂಡ್ ಸಿಚುಯೇಷನ್ ಎಕ್ಸಾಕ್ಟ್ಲಿ ಆಸ್ ದೇ ಆರ್ ವಿತೌಟ್ ಡಿನೈಯಿಂಗ್ ದಿ ಡಿಫಿಕಲ್ಟೀಸ್. ಇಲ್ಲಿ ಏನ್ ಹೇಳತ್ತೆ ಅಂದ್ರೆ, ನಿಮ್ ಪರ್ಸನ್ ಎಷ್ಟೋ ಸರಿ ನಿಮ್ಗಳಿಗೆಲ್ಲ ಇಬ್ರಿಗೂ ಮಾತುಕತೆಗಳಾಗ್ಲಿ ಜಗಳ ಆದಾಗೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಆಸ್ ಇಟ್ ಈಸ್. ಸರೆಂಡರ್ ಟು ಕಂಪ್ಲೀಟ್ ಹೀಲಿಂಗ್ ಅಂತ ಹೇಳುತ್ತೆ. ಇಲ್ಲಿ ಸರೆಂಡರ್ ಟು ಇನ್ನರ್ ಪೀಸ್, ಸರೆಂಡರ್ ಯುವರ್ ಡಿಸೈರ್ ಟು ಕಂಟ್ರೋಲ್ ಪೀಪಲ್. ಆದ್ರಿಂದ ಇಲ್ಲಿ ಕೆಲವು ಸರಿ ನೀವು ಅವ್ರನ್ನ ಕಂಟ್ರೋಲ್ ಮಾಡೋದ್ ಬಿಡಿ ಆತರ ಹೇಳ್ತಾ ಇದೆ. ಸರೆಂಡರ್ ಟು ಕಂಪ್ಲೀಟ್ ಹೀಲಿಂಗ್. ಏನ್ ಬರ್ಲಿ, ಏನೇ ಕಹಿ ಘಟನೆಗಳು ಬಂದ್ರೂನು ನೀವು ಅವ್ರನ್ನ, ನಿಮ್ ಪರ್ಸನ್ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಹೀಲ್ ಮಾಡ್ಕೊಳ್ಳೋದು ನೋಡಿ. ಒಂದು ಇನ್ನರ್ ಪೀಸ್, ಇಲ್ಲಿ ಶಾಂತಿ ಕಾಪಾಡಿಕೊಂಡು ಯಾವುದನ್ನೇ ಜಗಳಗಳು ಬಂದಾಗ ಅದನ್ನ ದೊಡ್ಡದು ಮಾಡದೆ ಮುಂದೆ ಖುಷಿಯಾಗಿರಿ ಅನ್ನೋದನ್ನ ಈ ಸರೆಂಡರ್ ಕಾರ್ಡ್ ಹೇಳುತ್ತೆ. ಇದಕ್ಕೆ ಈ ಒರಾಕಲ್ ಕಾರ್ಡ್ಸ್ ನಿಮ್ಗೆ ಏನು ಕೊಡುತ್ತೆ ನೋಡೋಣ. ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ಮತ್ತೆ ಡೋರ್ ಟು ವ್ಯಾಲ್ಯೂ. ಇಲ್ಲಿ ಇನ್ನೊಂದು ದಿ ವರ್ಲ್ಡ್ ಕಾರ್ಡ್, ಇಲ್ಲಿ ವುಮನ್ ಹೋಲ್ಡಿಂಗ್ ಎ ಕಾಯಿನ್.
ಇಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್. ನಾನು ಮೊದಲೇ ಹೇಳಿದೆ, ನಿಮ್ ಪರ್ಸನ್ ನಿಮ್ಗೋಸ್ಕರ ಒಂದು ಪ್ರೊಟೆಕ್ಟಿವ್ನೆಸ್ ಇದೆ ಇಲ್ಲಿ, ಪೊಸೆಸಿವ್ನೆಸ್ ನಿಮ್ ಬಗ್ಗೆ, ಮತ್ತೆ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಎ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್. ಆದ್ರಿಂದ ಇಲ್ಲಿ ಡೋರ್ ಟು ವ್ಯಾಲ್ಯೂ. ನೀವು ನಿಮ್ ಮುಂದೆ ಜೀವನದಲ್ಲಿ ಒಂದು ಅಬಂಡೆನ್ಸ್ ಇದೆ, ಒಂದು ಪ್ರಾಸ್ಪ್ಯಾರಿಟಿ ಇದೆ, ನೀವು ಮುಂದೆ ಖುಷಿಯಾಗಿರ್ತೀರಾ. ದಿ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಮತ್ತೆ ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ಇದೊಂದು ಲಾ ಆಫ್ ಅಟ್ರಾಕ್ಷನ್. ನಿಮ್ದು ಹಳೇದು ಏನೇನು ಕಹಿ ನೆನಪುಗಳೆಲ್ಲ ಮುಗಿದು ಮುಂದೆ ಒಂದು ಹೊಸ ಬಿಗಿನಿಂಗ್ ಬರುತ್ತೆ. ಅದಕ್ಕೋಸ್ಕರ ನೀವು ಅಫರ್ಮೇಶನ್ಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ, ಪಾಸಿಟಿವಿಟಿ ಕಡೆ ಗಮನ ಕೊಡ್ಬೇಕಾಗುತ್ತೆ. ಆತರ ಇಲ್ಲಿ ಎಲ್ಲಾ ಕಾರ್ಡ್ಸ್ ಹೇಳ್ತಾ ಇದೆ. ನಾನು ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಸೆಕೆಂಡ್ ಪೈಲ್ ನಂಬರ್ 2ಗೆ ಹೋಗೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2. ಈ ಕಾರ್ಡ್ಸ್ ಆಮೇಲೆ ನೋಡೋಣ. ಈ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ನಿಮ್ಮ ನಿಜ ಸ್ವರೂಪ, ಈ ಒಂದು ಡೀಪ್ ರಿಲೇಶನ್ಶಿಪ್ ನಲ್ಲಿ ನೀವು ಇಲ್ಲೊಂದು ಸ್ಟ್ರಿಕ್ಟ್ ಪರ್ಸನ್ ಆಗಿರಬಹುದು, ಒಂದು ಡಿಸಿಪ್ಲಿನ್ಡ್ ಪರ್ಸನ್ ಆತರ ಹೇಳುತ್ತೆ. ನಿಮ್ಮ ಸ್ವಭಾವ, ಯಾವುದೇ ಒಂದು ಹೊಸತನ ನಿಮ್ಮ ಜೀವನದಲ್ಲಿ ನೀವು ಅಪ್ರಿಶಿಯೇಟ್ ಮಾಡ್ತೀರಾ. ತುಂಬಾ ಮೌನವಾಗಿರ್ತೀರಾ. ಸ್ವಲ್ಪ ಸೀಕ್ರೆಟ್ ವಿಷಯಗಳನ್ನೆಲ್ಲ ನೀವು ಒಳಗೆ ಅಷ್ಟು ಬೇಗ ಯಾರ ಜೊತೆನೂ ಹಂಚ್ಕೊಳ್ಳಲ್ಲ. ಯಾವಾಗ ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಸಾಧನೆ ಮಾಡಬೇಕು. ಏನೇ ಕೆಲಸ ಮಾಡಲಿ ಅದನ್ನ ನೀವು ಚೆನ್ನಾಗಿ ಎಲ್ಲಾನು ನಡ್ಸ್ಕೊಂಡು ಹೋಗ್ತೀರಾ. ಆತರ ನಿಮ್ ಸ್ವಭಾವ ಹೇಳತ್ತೆ ಇಲ್ಲಿ. ಇದಕ್ಕೆ ನಿಮ್ ಪರ್ಸನ್ ಹೇಗಿದ್ದಾರೆ ನೋಡೋಣ. ನಿಮ್ಮ ಪರ್ಸನ್ ನಿಜ ಸ್ವರೂಪ, ಅವ್ರ ಸ್ವಭಾವ. ವಾವ್. ಇಲ್ಲಿ 7 ಆಫ್ ಕಪ್ಸ್, 2 ಆಫ್ ಕಪ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, 4 ಆಫ್ ವ್ಯಾಂಡ್ಸ್. ಅವರು ನಿಮ್ಮನ್ನ ತುಂಬಾ ಪ್ರೀತಿಯಿಂದ ನೋಡ್ತಾರೆ. ಏನೇ ಬರಲಿ ಜೀವನದಲ್ಲಿ ಅವರು ಅಷ್ಟೇ ನಿಮ್ ತರನೇ ಸ್ವಭಾವ ಅವ್ರಿಗೂ. ಇಲ್ಲಿ ಎಲ್ಲನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ, ಎಲ್ಲನೂ ಪಾಸಿಟಿವಿಟಿಯಿಂದ ನೋಡ್ತಾರೆ. ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನ್ ಆತರ ಇಲ್ಲಿ ಹೇಳುತ್ತೆ. ನಿಮ್ಗೋಸ್ಕರ ಅವರು ಕೆಲವು ಆಕ್ಷನ್ಗಳನ್ನ ತಗೋತಾರೆ. ಕಮಿಟ್ಮೆಂಟ್ ಆಗಿರಬಹುದು, ಒಂದು ಎಂಗೇಜ್ಮೆಂಟ್ ಆಗಿರಬಹುದು. ಆತರ ನಿಮ್ಮನ್ನ ಒಂದು ಮದ್ವೆ ಆ ತರದಲ್ಲಿ ನಿಮ್ಮನ್ನ ನೋಡಕ್ ಇಷ್ಟಪಡ್ತಾರೆ ಅವರು. ಇದೊಂದು ಫ್ಯಾಮಿಲಿ ಸೆಲೆಬ್ರೇಷನ್ ಆಗಿರಬಹುದು. ಅವ್ರ ಫ್ಯಾಮಿಲಿನಲ್ಲಿ ಎಲ್ರಿಗೂ ನಿಮ್ಮನ್ನ ಪರಿಚಯಿಸ್ತಾರೆ. ತುಂಬಾ ಕನಸುಗಳು ಇಟ್ಕೊಂಡಿದ್ದಾರೆ ನಿಮ್ ಬಗ್ಗೆ, ಈ ರಿಲೇಶನ್ಶಿಪ್ ಬಗ್ಗೆ. ಆತರ ಇಲ್ಲಿ ತೋರಿಸುತ್ತೆ. ಇದಕ್ಕೆ ನಿಮ್ ಬಗ್ಗೆ ಅವ್ರಿಗೆ ಏನ್ ಫೀಲಿಂಗ್ಸ್ ಇದೆ ನೋಡೋಣ. ನಿಮ್ ಬಗ್ಗೆ ಅವರು ಏನ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಇಲ್ಲಿ. ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಯಾರೇ ಫ್ರೆಂಡ್ಸ್ ಹತ್ರ ಆಗ್ಲಿ, ಎಲ್ಲೇ ಜಾಬ್ ಅಲ್ಲಾಗ್ಲಿ, ಕೆಲಸ ಮಾಡುವಾಗಲಿ ತುಂಬಾ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ. ನಿಮ್ ಬಗ್ಗೆ ಎಲ್ಲರ ಹತ್ರ ಮಾತಾಡ್ತಾರೆ, ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಆತರ ಇಲ್ಲಿ ಹೇಳ್ತಾ ಇದೆ. ನಿಮ್ಗೋಸ್ಕರ ಅವರು ತುಂಬಾ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಕೆಲವು ಸರಿ ನಿಮಗೆ ತುಂಬಾ ಪ್ರೆಸೆಂಟೇಶನ್ಗಳನ್ನ ಕೊಡೋದಾಗ್ಲಿ ಆತರ ಇಲ್ಲಿ ಎಷ್ಟೋ ಸರಿ ನಿಮ್ಗೆ ಅನ್ಸುತ್ತೆ. ಆತರ ಇಲ್ಲಿ ಎಲ್ಲ ಕಾರ್ಡ್ಸ್ ಹೇಳ್ತಾ ಇದೆ. ನೀವು ಅವ್ರ ಬಗ್ಗೆ ಏನು ಫೀಲಿಂಗ್ಸ್ ಇದೆ, ನೀವೇನು ಅನ್ಕೋತಿದ್ದೀರಾ ಈಗ ಸದ್ಯದಲ್ಲಿ ಅದ್ ನೋಡೋಣ. ಇಲ್ಲಿ ನೀವು ಅವ್ರ ಬಗ್ಗೆ ಏನ್ ಯೋಚನೆ ಮಾಡ್ತೀರಾ. ಅವರು ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೋತಾರೆ, ತುಂಬಾ ಕಾಮ್ ಆಗಿರ್ತಾರೆ. ಏನ್ ಬರ್ಲಿ ಎಲ್ಲಾನು ಸ್ವಲ್ಪ ಪೇಷನ್ಸ್ ಇಂದ ಮ್ಯಾನೇಜ್ ಮಾಡ್ತಾರೆ. ಮತ್ತೆ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತ ಅನ್ಕೊಂಡಿದ್ದೀರಾ ನೀವು ಅವರನ್ನ. ಏನ್ ಬರ್ಲಿ ಅದನ್ನೆಲ್ಲ ಸಾಲ್ವ್ ಮಾಡ್ತಾರೆ. ಪ್ರಾಬ್ಲಮ್ಸ್ ನ, ಹಳೇದು ಕಹಿ ನೆನಪುಗಳಾಗಿರ್ಲಿ ಅದನ್ನೆಲ್ಲ ಏನನ್ನು ನೆನೆಸ್ಕೊಳ್ಳಲ್ಲ. ನೆಗೆಟಿವ್ ಥಾಟ್ಸ್ ಎಲ್ಲ ಏನು ನೆನೆಸ್ಕೊಳ್ಳಲ್ಲ. ಯಾವಾಗಲೂ ಪಾಸಿಟಿವಿಟಿನಲ್ಲಿ ಬಿಲೀವ್ ಮಾಡ್ತಾರೆ. ಆತರ ನೀವು ಅವ್ರ ಬಗ್ಗೆ ಅನ್ಕೋತೀರಾ ಇಲ್ಲಿ. ಆತರ ಇಲ್ಲಿ ನಿಮ್ ಫೀಲಿಂಗ್ಸ್ ಇದೆ ಅವ್ರ ಮೇಲೆ. ಆತರ ಇಲ್ಲಿ ಹೇಳ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ಗೆ, ಒಂದು ಡೀಪ್ ರಿಲೇಶನ್ಶಿಪ್ ನಲ್ಲಿ ಏನ್ ಫ್ಯೂಚರ್ ಇದೆ, ಇಲ್ಲಿ ಮುಂದೆ ಏನ್ ಆಕ್ಷನ್ ಇದೆ,
ಆ ಥರ ನೋಡೋಣ ಇಲ್ಲಿ ಕಾರ್ಡ್ಸ್ ಏನ್ ಹೇಳತ್ತೆ. ವಾವ್, ಇಲ್ಲಿ ನಾನು ಮೊದಲೇ ಹೇಳಿದೆ, ಇಲ್ಲಿ ನಿಮ್ಮಿಬ್ರಲ್ಲೂ ಬ್ಯಾಲೆನ್ಸ್ ಇದೆ. ಏನೇ ಬರಲಿ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೋತೀರಾ. ಯಾವುದೇ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಬಹುದು, ಯಾವುದೇ ಒಂದು ಮನೆಯಲ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇರಬಹುದು, ಅದನ್ನೆಲ್ಲ ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋತೀರಾ. ಆ ತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲಿ ಒಂದು ಇಮೋಷನ್ಸ್ ಇದೆ, ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ, ನಿಮ್ದೊಂದು ಡೀಪ್ ರಿಲೇಶನ್ಶಿಪ್ ಇದೆ. ಇಲ್ಲಿ ಫ್ಯಾಮಿಲಿನಲ್ಲಿ ಎಲ್ಲರನ್ನೂ ಹಂಚ್ಕೋತೀರಾ. ಅವ್ರ ಫ್ಯಾಮಿಲಿ, ನಿಮ್ ಫ್ಯಾಮಿಲಿ ಇಬ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಆತರ ಇಲ್ಲಿ ಎಲ್ಲಾ ಕಾರ್ಡ್ಸು ಹೇಳ್ತಾ ಇದೆ. ಇಲ್ಲೊಂದು ಅಬಂಡೆನ್ಸ್ ಇದೆ, ಪ್ರಾಸ್ಪ್ಯಾರಿಟಿ ಇದೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ ರಿಲೇಶನ್ಶಿಪ್ ನಲ್ಲಿ. ಇದೊಂದು ಡೀಪ್ ಆಗಿದೆ ಈ ರಿಲೇಶನ್ಶಿಪ್. ಆತರ ಇಲ್ಲಿ ಎಲ್ಲಾ ಕಾರ್ಡ್ಸು ಹೇಳ್ತಾ ಹೋಗುತ್ತೆ. ಇದಕ್ಕೆ ಒಂದು ಫೈನಲ್ ಆಕ್ಷನ್ ಏನ್ ತಗೋತಾರೆ ನಿಮ್ ಪರ್ಸನ್ ಇದ್ರ ಬಗ್ಗೆ, ಇದ್ ಮುಂದೆ ಒಂದು ಏನು ಇದಕ್ಕೆ ನೋಡೋಣ. ಒಂದು 3 ಕಾರ್ಡ್ ನೋಡೋಣ ಏನ್ ಹೇಳತ್ತೆ ಅಂತ. ಇಲ್ಲಿ ನಾನು ಹೇಳಿದೆ, ನಿಮ್ಗೋಸ್ಕರ ಅವರು ಏನೇನು ಇಲ್ಲಿ ತನಕ ನಿಮ್ಮ ಈ ರಿಲೇಶನ್ಶಿಪ್ ನಲ್ಲಿ ಇನ್ವೆಸ್ಟ್ ಮಾಡಿದೀರಾ, ಇದಕ್ಕೋಸ್ಕರ ನೀವು ಎಷ್ಟು ಎಫರ್ಟ್ ಹಾಕಿ ಕಷ್ಟಪಟ್ಟು ನೀವಿಬ್ರು ಈ ರಿಲೇಶನ್ಶಿಪ್ ನ ಬೆಳೆಸ್ಕೊಂಡು ಬಂದಿದ್ದೀರಾ. ಅವರು ಯಾವುದೇ ಸಂಬಂಧ ಮನೆಯಲ್ಲಿ ಹೇಳಿದ್ರು ಅದನ್ನ ಅವರು ಒಪ್ಕೊಳ್ಳಲ್ಲ. ನಿಮ್ಗೋಸ್ಕರ ಅವರು ನಿಂತ್ಕೋತಾರೆ. ಫ್ಯಾಮಿಲಿನಲ್ಲಿ ಎಲ್ಲರನ್ನು ಒಪ್ಸಿ ಇದೊಂದು ಸೆಲೆಬ್ರೇಷನ್ ತಗೊಳುತ್ತೆ, ಒಂದು ಕಮಿಟ್ಮೆಂಟ್ ಇದೆ. ಇದೊಂದು ರಿಲೇಶನ್ಶಿಪ್ ಡೀಪ್ ಆಗಿ ಮುಂದೆ ಹೋಗುತ್ತೆ ಅನ್ನೋದನ್ನ ಈ ಕಾರ್ಡ್ಸ್ ಎಲ್ಲ ಹೇಳತ್ತೆ. ಇದಕ್ಕೆ ಸರೆಂಡರ್ ಕಾರ್ಡ್ ಏನ್ ಹೇಳತ್ತೆ, ಏನ್ ಸರೆಂಡರ್ ಮಾಡಿ ಅನ್ನೋದನ್ನ ಹೇಳತ್ತೆ ನೋಡೋಣ. ಇಲ್ಲಿ ಸರೆಂಡರ್ ಅನ್ಹೆಲ್ದಿ ರಿಲೇಶನ್ಶಿಪ್ಸ್, ಸರೆಂಡರ್ ಯುವರ್ ಈಗೋ ಹೇಳುತ್ತೆ, ಸರೆಂಡರ್ ಒಬ್ಸೆಸಿವ್ ಥಿಂಕಿಂಗ್, ಸರೆಂಡರ್ ಸ್ಟ್ರೆಸ್. ಇಲ್ಲಿ ರಿಲೇಶನ್ಶಿಪ್ ನಿಮ್ಗೆ ಯಾವುದು ಬೇಕಾಗಿಲ್ದಿರೋ ರಿಲೇಶನ್ಶಿಪ್ಗಳನ್ನ ಸರೆಂಡರ್ ಮಾಡಿ, ಅನ್ಹೆಲ್ದಿ ರಿಲೇಶನ್ಶಿಪ್ಸ್, ಮತ್ತೆ ಯುವರ್ ಈಗೋ, ಮತ್ತೆ ಅಬ್ಸೆಸಿವ್ ಥಿಂಕಿಂಗ್, ತುಂಬಾ ಯೋಚನೆ ಮಾಡೋದು, ಮುಂದೆ ಏನಾಗುತ್ತೆ, ನಮ್ ರಿಲೇಶನ್ಶಿಪ್ ಹೇಗ್ ನಡ್ಕೊಂಡು ಹೋಗುತ್ತೆ, ಆತರ ಇದನ್ನೆಲ್ಲ ಬಿಟ್ಟು ನೀವು ಒಬ್ರಲ್ಲೊಬ್ರಲ್ಲಿ ನಂಬಿಕೆ ಇಟ್ಕೊಂಡು ಮುಂದೆ ನಿಮ್ ಜೀವನನ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ. ನಿಮ್ ರಿಲೇಶನ್ಶಿಪ್ ನಲ್ಲಿ ಒಂದು ಡೀಪ್ ಬಾಂಡಿಂಗ್ ಇದೆ, ಒಂದು ಇಮೋಷನ್ ಇದೆ. ಆತರ ಇಲ್ಲಿ ಎಲ್ಲ ಕಾರ್ಡ್ಸ್ ಹೇಳತ್ತೆ. ಇದು ಡೋರ್ ಟು ಸ್ಪಿರಿಟ್, ಡೋರ್ ಟು ಸ್ಪಿರಿಟ್, ಅಟ್ಯಾಚ್ಮೆಂಟ್ ಮತ್ತೆ ಕಮ್ಯುನಿಟಿ ಹೇಳತ್ತೆ. ಇಲ್ಲಿ ಅಟ್ಯಾಚ್ಮೆಂಟ್ ಇದೆ ನಿಮ್ಮಿಬ್ರಲ್ಲಿನೂ, ಒಂದು ಕಮ್ಯುನಿಟಿ ಸೆಲೆಬ್ರೇಷನ್ ಆಗ್ಬೋದು. ಏನೇ ಬರಲಿ ನಿಮ್ ಜೀವನದಲ್ಲಿ ಮುಂದೆ ಇದೊಂದು ಫ್ಯಾಮಿಲಿ ಸೆಲೆಬ್ರೇಷನ್ ತಗೊಳುತ್ತೆ. ಒಂದು ಅಟ್ಯಾಚ್ಮೆಂಟ್ ಇದೆ. ಡೋರ್ ಟು ಸ್ಪಿರಿಟ್, ಒಂದು ಟೆಂಪಲ್ ಪಾತ್, ನೀವು ಕೆಲವು ದೇವಸ್ಥಾನಗಳನ್ನೆಲ್ಲ ವಿಸಿಟ್ ಮಾಡಿ ಅಂತ ಹೇಳತ್ತೆ. ಆದ್ರಿಂದ ನೀವು ಕೆಲವು ದೇವರ ಬ್ಲೆಸ್ಸಿಂಗ್ಸ್ಗಳನ್ನ ತಗೊಂಡು ನಿಮ್ ಜೀವನದಲ್ಲಿ ಮುಂದೆ ಇದೊಂದು ಡೀಪ್ ರಿಲೇಶನ್ಶಿಪ್ ಆಗಿ ಕನ್ವರ್ಟ್ ಆಗಿ ನೀವು ಜೀವನದಲ್ಲಿ ತುಂಬಾ ಸುಖ ಸಂತೋಷ ನೆಮ್ಮದಿಯಿಂದ ಇರ್ತೀರಾ ಅಂತ ಈ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಆದ್ರಿಂದ ನಾನು ಇಷ್ಟು ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.